ಕಂಟಿನ್ಯೂಯಸ್ ಟೆನ್ಸ್. ನಮಸ್ಕಾರ ಮಕ್ಕಳ, ಇವತ್ತಿನ ಸೆಷನ್ ಅಲ್ಲಿ ನಾವು 6ನೇ ತರಗತಿಯಲ್ಲಿ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅನ್ನ ನಾವು ನೋಡೋಣ. ಅದಕ್ಕೆ ಮುಂಚೆ ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ ಅದ್ರದ್ದು ಫಾರ್ಮ್ ಹೇಗಿದೆ ಅಂತ ನೆನಪಿದೆಯಾ ಎಲ್ಲರಿಗೂ? ಡು ಯು ರಿಮೆಂಬರ್ ಇಟ್ ಹೌ ಇಟ್ ಇಸ್ ಟು ಬಿ ರಿಟನ್? ಹೇಗ್ ಬರಿತೀವಿ ಅನ್ನೋದು ಗೊತ್ತಿದ್ಯಾ? ಒಂದು ಕೆಲಸವಾದದ್ದು ನಡೀತಾನೆ ಇತ್ತು ಅಂತ ಹೇಳ್ಬೇಕಂದ್ರೆ ಸಬ್ಜೆಕ್ಟ್ ಅದ್ರ ಜೊತೆ ವಾಸ್ ಬರತ್ತಾ? ಆಹಾ, ಕೆಲಸ ನಡೀತಾನೆ ಇರತ್ತೆ. ಕೆಲಸವಾದದ್ದು ಮುಂದೆ ಬರೋ ಕಾಲದಲ್ಲಿ ನಡೀತಾನೆ ಇರತ್ತೆ. ವಿಲ್ ಬಿ, ಅದಾದ್ಮೇಲೆ ವರ್ಬ್, ಜೊತೆಗೆ ING ನ ನಾವು ಸೇರಿಸ್ಕೊಳ್ತೀವಿ. ಈ ತರ ಇತ್ತಂದ್ರೆ ಇದನ್ನ ನಾವು ಏನಂತ ಕರಿತೀವಿ? ಇದನ್ನ ನಾವು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಹೇಳ್ತೀವಿ. ಕರೆಕ್ಟಾ? ಸಾರಿ, ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಹೇಳ್ತೀವಿ. ಮುಂದೆ ಬರೋ ಕಾಲದಲ್ಲಿ ಒಂದು ಕೆಲಸವಾದದ್ದು ನಡೀತಾನೆ ಇರತ್ತೆ. ಅದನ್ನ ಫ್ಯೂಚರ್ ಕಂಟಿನ್ಯೂಯಸ್ ಫಾರ್ಮ್ ಅಂತ ಹೇಳ್ತೀವಿ. ಯಾರೊಬ್ರು ಕೆಲಸವನ್ನ ಮಾಡ್ತಾರೋ ಅದು ಸಬ್ಜೆಕ್ಟ್. ಈ ವಿಲ್ ಬಿ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗಿ ನಾವು ಬಳಸ್ತೀವಿ. HV ಅಂದ್ರೆ ಹೆಲ್ಪಿಂಗ್ ವರ್ಬ್. ಇದಾದ್ಮೇಲೆ ಮೇನ್ ವರ್ಬ್ ಪ್ಲೇ, ರೈಟ್, ಕುಕ್, ಅದ್ರ ಜೊತೆಗೆ ING. ಈ ING ನೇ ನಾವು ಈದರ್ ಪ್ರೋಗ್ರೆಸಿವ್ ಅಂತ ಕರೆಯುತ್ತೀವಿ, ಇಲ್ಲಾಂದ್ರೆ ಕಂಟಿನ್ಯೂಯಸ್ ಫಾರ್ಮ್ ಆಗಿ ನಾವು ಹೇಳೋದು. We either call it as continuous or progressive. ಪ್ರತಿ ಒಂದು ಟೆನ್ಸ್ ನಾನು ಹೇಳ್ಕೊಡುವಾಗ್ಲೂ ಇದನ್ನ ನಾನು ಮತ್ತೆ ಮತ್ತೆ ಹೇಳ್ತಾನೆ ಇರ್ತೀನಿ. ಯಾಕಂದ್ರೆ ಯು ಶುಡಂಟ್ ಫರ್ಗೆಟ್ the other names for the continuous form. It is either called as progressive or progressive, continuous or progressive, right? ಸೊ ಈ ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ ಸಂಬಂಧವಾಗಿ ಒಂದು ಆಕ್ಟಿವಿಟಿ ನೋಡೋಣ. ನೀವು ಅದನ್ನ ರೀಅರೇಂಜ್ ಮಾಡಿ ಮೀನಿಂಗ್ಫುಲ್ ಆಗಿರೋ ಸೆಂಟೆನ್ಸ್ ನ ಹೇಳ್ತೀರಾ? ಲೀವಿಂಗ್ ಈವ್ನಿಂಗ್ ಬಿ ಅಂಟಿಲ್ ವೋಂಟ್ ಬಿ ದ. ನೀವು ಬರೋ ತನಕ ನಾವಿಲ್ಲಿಂದ ಹೋಗೋದಿಲ್ಲ. ವಿ ಯಾರ್ ಸಬ್ಜೆಕ್ಟೋ ಅದು ಮೊದಲೇ ಬಂದ್ಬಿಡತ್ತೆ. ಪಾಸಿಟಿವ್ ಆಗಿದೆಯಾ ನೆಗೆಟಿವ್ ಆಗಿದೆಯೋ ಸೆಂಟೆನ್ಸು? ನೆಗೆಟಿವ್ ಫಾರ್ಮ್ ಅಲ್ಲಿದೆ. ವಿ ಮಾಡ್ತಾ ಇರಲ್ಲ. ವಿ ವೋಂಟ್ ಬಿ ಲೀವಿಂಗ್. ಯಾವಾಗ ತನಕ? ಸಂಜೆ ಹೊತ್ತು ತನಕ ನಾವು ಇಲ್ಲಿಂದ ಹೊರಡೋದಿಲ್ಲ. ವಿ ವೋಂಟ್ ಬಿ ಲೀವಿಂಗ್ ಅಂಟಿಲ್ ದಿ ಈವ್ನಿಂಗ್. ಸಂಜೆ ಹೊತ್ತು ತನಕ ನಾವು ಇಲ್ಲಿಂದ ಹೊರಡೋದಿಲ್ಲ. ಟು ಬಿ, ಟು ವಿಲ್ ಬಿ ವರ್ಕಿಂಗ್ ನೌ ಗೋಯಿಂಗ್ ಹೋಮ್ ಫ್ರಮ್ ಶಿ. ಓಕೆ, ಹೆಲ್ಪಿಂಗ್ ವರ್ಬ್ ಆದದ್ದು ಮೊದಲೇ ಬಂದ್ಬಿಡತ್ತೆ. ಓಕೆ, ವಿಲ್ ಶಿ ಹೆಲ್ಪಿಂಗ್ ವರ್ಬ್ ಮೊದಲೇ ಬಂದ್ಬಿಡತ್ತೆ. ಅದಾದ್ಮೇಲೆ ಸಬ್ಜೆಕ್ಟು. ವಿಲ್ ಶಿ ಬಿ ಕೆಲಸ ಮಾಡ್ತಾ ಇರುತ್ತಾರಾ? ವಿಲ್ ಶಿ ಬಿ ಗೋಯಿಂಗ್ ಬರತ್ತಾ? ಓಕೆ, ವಿಲ್ ಶಿ ಬಿ ಗೋಯಿಂಗ್? ವಿಲ್ ಶಿ ಬಿ ಗೋಯಿಂಗ್ ಟು ಏನ್ ಬರುತ್ತೆ? ವಿಲ್ ಶಿ ಬಿ ಗೋಯಿಂಗ್ ಟು ವರ್ಕಿಂಗ್ ಫ್ರಮ್ ಹೋಮ್ ಬರತ್ತಾ? ಇಲ್ಲ, ಬೇರೆ? ವಿಲ್ ಶಿ ಬಿ ಗೋಯಿಂಗ್ ಟು ಬಿ ವರ್ಕಿಂಗ್ ಫ್ರಮ್ ಹೋಮ್ ನೌ. ಇವಾಗಿಂದ ಅವಳು ಮನೆಯಿಂದಾನೇ ಕೆಲಸ ಮಾಡ್ತಾ ಇರ್ತಾಳಾ? ಬಿ ಗ್ರಾಜುಯೇಟಿಂಗ್ ಇಯರ್ ಯು ವಿಲ್ ದಿಸ್. ಈ ವರ್ಷ ನೀವು ಗ್ರಾಜುಯೇಟ್ ಆಗ್ತಾ ಇರ್ತೀರಾ. ವಿಲ್ ಯು ಬಿ ಗ್ರಾಜುಯೇಟಿಂಗ್ ದಿಸ್ ಇಯರ್. ಈ ವರ್ಷ ನೀವು ಗ್ರಾಜುಯೇಟ್ ಆಗ್ತಾ ಇರ್ತೀರಾ.
ಸೊ ಎಲ್ಲಾ ಸೆಂಟೆನ್ಸ್ಗಳಲ್ಲೂ ನಾವು ನೋಡಿದ್ರೆ ಹೇಗಿತ್ತು, ಒಂದು ಪ್ರಶ್ನೆ ರೀತಿಯಾಗಿರೋ ಸೆಂಟೆನ್ಸ್ ಅಂದ್ರೆ ಆ ಹೆಲ್ಪಿಂಗ್ ವರ್ಬ್ ಆದದ್ದು ಮೊದಲೇ ಬಂದ್ಬಿಡ್ತು. ಇಲ್ಲ ಆ ತರ ನೆಗೆಟಿವ್ ಆಗಿರೋ ಸೆಂಟೆನ್ಸ್ ಅಂದ್ರೆ ಸಬ್ಜೆಕ್ಟ್ ಆದ್ಮೇಲೆ ನೆಗೆಟಿವ್ ಹೆಲ್ಪಿಂಗ್ ವರ್ಬ್ಸ್ ಬಂತು. ಕರೆಕ್ಟಾ? ಸೊ ಇಂತಹ ಸೆಂಟೆನ್ಸ್ಗಳು, ಯಾಕಂದ್ರೆ ಬೇಕಾದಷ್ಟು ವಾಕ್ಯಗಳು ಪಾಸಿಟಿವ್ ಫಾರ್ಮ್ ಅಲ್ಲಿ ನಾವು ಆಲ್ರೆಡಿ ನೋಡ್ಬಿಟ್ಟಿದ್ದೀವಿ ಅಲ್ವಾ? ಐ ಹೋಪ್ ಯು ಅಗ್ರಿ ಅಲಾಂಗ್ ವಿತ್ ಮೀ. ಸೊ ಇದು ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್. ಓಕೆ, ಇದು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅದರದ್ದು ಫಾರ್ಮ್. ಸೊ ನಾನು ಇವತ್ತೇನಂದೆ, ಫ್ಯೂಚರ್ ಪರ್ಫೆಕ್ಟ್ future perfect continuous tense. ಒಂದು ಕೆಲಸವಾದದ್ದು ಮುಂದಿನ ಬರೋ ಕಾಲದಲ್ಲಿ ನಡೀತಾನೆ ಇರತ್ತಾ, ವಿಲ್ ಹ್ಯಾವ್ ಬೀನ್ ವರ್ಕ್ ಪ್ಲಸ್ ING. ಅದಾದ್ಮೇಲೆ ಆಬ್ಜೆಕ್ಟ್ ಆಫ್ ದಿ ಸೆಂಟೆನ್ಸ್ ಆರ್ ದ ರಿಮೈನಿಂಗ್ ಸೆಂಟೆನ್ಸ್. ಸೊ ದಟ್ ಇಸ್ ಟು ಬಿ ಇನ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇದ್ರದ್ದು ಮೀನಿಂಗ್, ಡೆಫಿನೇಷನ್ ಒಂದೊಂದಾಗಿ ನಾವು ತಿಳ್ಕೊಳ್ಳೋಣ. ಆಯ್ತಾ? ಬನ್ನಿ ನೋಡೋಣ. ಒಂದು ನಿಮಿಷ ಸ್ಕ್ರೀನ್ ಶೇರ್ ಮಾಡ್ಕೊಳ್ತೀನಿ. ಸ್ಕ್ರೀನ್ ವಿಸಿಬಲ್ ಆಗಿದೆಯಾ? Future perfect continuous tense. ಅದರದ್ದು meaning. This tense is used to show an action that will be going on for some time in the future. ಭವಿಷ್ಯದಲ್ಲಿ ಕೆಲವೊಂದು ಸಮಯದವರೆಗೆ ನಡೆಯುತ್ತಿರುವ ಕ್ರಿಯೆಯನ್ನು ಸೂಚಿಸಲು ಈ ಕಾಲವನ್ನು ಬಳಸಲಾಗುತ್ತದೆ. ಮುಂದೆ ಬರೋ ಕಾಲದಲ್ಲಿ ಒಂದು ಕೆಲಸವಾದದ್ದು ನಡೀತಾನೆ ಇರತ್ತೆ ಅಂತ ಹೇಳ್ಬೇಕಂದ್ರೆ ಅದು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. Future perfect continuous tense is the definition. It is used to talk about an action that will have been continuing up to a certain time in the future. ಭವಿಷ್ಯದ ಒಂದು ನಿರ್ದಿಷ್ಟ ಸಮಯದವರೆಗೆ ಮುಂದುವರಿಸುತ್ತಿರುವ ಕ್ರಿಯೆಯನ್ನು ವಿವರಿಸಲು ಈ ಕಾಲವನ್ನು ಬಳಸಲಾಗುತ್ತದೆ. ಅಂದ್ರೆ ಯಾವಾಗ ತನಕ ಆ ಕೆಲಸವಾದದ್ದು ನಡೀತಾನೆ ಇರತ್ತೆ, ಆ ಒಂದು ಇನ್ಫಾರ್ಮೇಶನ್ ನಮ್ಗೆ ತಿಳಿದಿರತ್ತೆ. ಈ ತರ ಇರೋ ವಾಕ್ಯಗಳನ್ನ ನಾವು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತೀವಿ. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅದರದ್ದು ಸ್ಟ್ರಕ್ಚರ್ ಹೇಗಿರುತ್ತೆ? ಸಬ್ಜೆಕ್ಟ್, ಅದಾದ್ಮೇಲೆ ವಿಲ್ ಹ್ಯಾವ್ ಬೀನ್, ಇದೇ ನಾನು ಬರ್ದಿದ್ದಲ್ಲ, ವಿಲ್ ಹ್ಯಾವ್ ಬೀನ್. ಅದಾದ್ಮೇಲೆ ವರ್ಬ್, ವರ್ಬ್ ಜೊತೆ ING. ಅದಾದ್ಮೇಲೆ ಏನು? ಟೈಮ್, ಸಮಯ, ಯಾವಾಗ ತನಕ ನಡೀತಾ ಇರತ್ತೆ? ಒಂದ್ ದಿನ ಪೂರ್ತಿನ, 2 ಅವರ್ಗ, 5 ಅವರ್ಗ, ಹೇಗಿರತ್ತೆ? ಸೊ ಐ ವಿಲ್ ಹ್ಯಾವ್ ಬೀನ್ ರೀಡಿಂಗ್ ಫಾರ್ 2 hours. ನಾನು 2 ಅವರ್ಗೆ ನಾನು ಓದ್ತಾ ಇರ್ತೀನಿ. ಐ ವಿಲ್ ಹ್ಯಾವ್ ಬೀನ್ ರೀಡಿಂಗ್ ಫಾರ್ 2 hours. ಕರ್ತೃ ಅಂದ್ರೆ ಯಾರು? ಸಬ್ಜೆಕ್ಟ್, ಯಾರ ಬಗ್ಗೆ ನಾವು ಮಾತಾಡ್ತಿದೀವೋ. ಅದಾದ್ಮೇಲೆ ವಿಲ್ ಹ್ಯಾವ್ ಬೀನ್ ಅನ್ನೋ ಹೆಲ್ಪಿಂಗ್ ವರ್ಬ್. ಕ್ರಿಯಾಪದ ವರ್ಬ್, ಅದ್ರ ಜೊತೆಗೆ ING. ಅದಾದ್ಮೇಲೆ ಸಮಯ ಅನ್ನೋದು ಎಷ್ಟೊತ್ತು ಆ ಕೆಲಸವಾದದ್ದು ನಡೀತಾ ಇರತ್ತೆ ಅನ್ನೋ ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಸೊ ಹೀಗಿದ್ರೆ ಅದು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಫಾರ್ಮ್ಸ್ ವಿತ್ ಎಕ್ಸಾಂಪಲ್ ಅಂದ್ರೆ ಪಾಸಿಟಿವ್,
ನೆಗೆಟಿವ್, ಇಂಟರಾಗೇಟಿವ್ ಇರತ್ತಲ್ಲ. ಸೊ ಪಾಸಿಟಿವ್ಗೆ ಒಂದು ಸೆಂಟೆನ್ಸ್, ಅದ್ರ ಜೊತೆಗೆ ಅದರದ್ದು ಮೀನಿಂಗ್ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ಶಿ ವಿಲ್ ಹ್ಯಾವ್ ಬೀನ್ ಪ್ಲೇಯಿಂಗ್ ಫಾರ್ 1 hour. ಅವಳು 1 ಗಂಟೆಯಿಂದ ಆಟ ಆಡುತ್ತಲೇ ಇದ್ದಿರುತ್ತಾಳೆ. ಶಿ ವಿಲ್ ಹ್ಯಾವ್ ಬೀನ್ ಪ್ಲೇಯಿಂಗ್ ಫಾರ್ 1 hour. ಶಿ ವಿಲ್ ಹ್ಯಾವ್ ಬೀನ್ ಪ್ಲೇಯಿಂಗ್ ಫಾರ್ 1 hour ಅಂದ್ರೆ ಸಬ್ಜೆಕ್ಟ್ ಆದ್ಮೇಲೆ ವಿಲ್ ಹ್ಯಾವ್ ಬೀನ್ ವರ್ಬ್ ಪ್ಲಸ್ ING. ಇದಕ್ಕೆ ಬೇರೆ ಏನಾದ್ರೂ ಉದಾಹರಣೆ ಕೊಡಕ್ಕಾಗತ್ತಾ? ದೇ ಅಂತ ಸಬ್ಜೆಕ್ಟ್ ಆಗಿದ್ರೆ ದೇ ವಿಲ್ ಹ್ಯಾವ್ ಬೀನ್ ಟ್ರಾವೆಲಿಂಗ್ ಫಾರ್ 2 hours. ಅವ್ರು 2 ಅವರ್ಗಳಾಗಿ ಟ್ರಾವೆಲ್ ಮಾಡ್ತಾನೆ ಇರ್ತಾರೆ. ವಿಲ್ ಹ್ಯಾವ್ ಬೀನ್ ಟ್ರಾವೆಲಿಂಗ್. ದೇ ವಿಲ್ ಹ್ಯಾವ್ ಬೀನ್ ಟ್ರಾವೆಲಿಂಗ್ ಫಾರ್ 2 hours. ಇಲ್ಲಿ ದೇ ಅನ್ನೋದು ಸಬ್ಜೆಕ್ಟ್. ಇಲ್ಲಿ ಯಾವುದೇ ಸಬ್ಜೆಕ್ಟ್ ಆಗಿದ್ರು ಸರಿ, ಐ, ವಿ, ಯು, ದೇ, ಅದಾದ್ಮೇಲೆ ಬರೋದು ವಿಲ್ ಹ್ಯಾವ್ ಬೀನೆ. ಸಬ್ಜೆಕ್ಟ್ ಪ್ರಕಾರ ಈ ಹೆಲ್ಪಿಂಗ್ ವರ್ಬ್ ಆಗೋದು. ಈ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಏನು ಬದಲಾವಣೆ ಆಗೋದಿಲ್ಲ. ದೇ ವಿಲ್ ಹ್ಯಾವ್ ಬೀನ್ ಸಾರಿ ದೇ ವಿಲ್ ಹ್ಯಾವ್ ಬೀನ್ ಟ್ರಾವೆಲಿಂಗ್ ಫಾರ್ 2 hours. ಇಲ್ಲಿ ಸಮಯವಾದದ್ದು ಇಲ್ಲಿ ಕೊಟ್ಟಿದ್ದಾರೆ. ಸಮಯ ಇದೇ ನಾನು ಆ ಡೆಫಿನೇಷನ್ ಆ ಮೀನಿಂಗ್ ನ ಕೊಡುವಾಗ ನಾನು ಹೇಳಿದ್ದು ಇದೇ ಆ ಸಮಯ ಬಗ್ಗೆ. ಎಷ್ಟೊತ್ತುವರೆಗೂ ನಡೀತಾ ಇರತ್ತೆ ಅನ್ನೋ ಇನ್ಫಾರ್ಮೇಶನ್ ನಮಗೆ ತಿಳಿದಿರತ್ತೆ. ಸೊ ಪಾಸಿಟಿವ್ ಅಲ್ಲಿ ಏನಾಗುತ್ತೆ, ಸಬ್ಜೆಕ್ಟ್ ಅದಾದ್ಮೇಲೆ ವಿಲ್ ಹ್ಯಾವ್ ಬೀನ್, ಮತ್ತೊಂದು ವರ್ಬ್ ಪ್ಲಸ್ ING, ಕೊನೆಯಲ್ಲಿ ಸಮಯ ಅಲ್ಲದೆ ಆಬ್ಜೆಕ್ಟ್ ಆಫ್ ದಿ ಸೆಂಟೆನ್ಸ್ ವುಡ್ ಬಿ ರಿಟರ್ನ್. ಇದೇ ನೆಗೆಟಿವ್ ಆಗಿತ್ತಂದ್ರೆ ವಿಲ್ ನಾಟ್ ಹ್ಯಾವ್ ಬೀನ್ ಅಂತ ಬರಿತಾ ಇದ್ವಿ. ದೇ ವಿಲ್ ನಾಟ್ ಹ್ಯಾವ್ ಬೀನ್ ಟ್ರಾವೆಲಿಂಗ್ ಫಾರ್ 2 hours. ಅವ್ರು 2 ಗಂಟೆಗೆ ಹೆಚ್ಚಾಗಿ ಅವರು ಪ್ರಯಾಣ ಇರ್ತಾ ಇರಲ್ಲ. ದೇ ವಿಲ್ ನಾಟ್ ಹ್ಯಾವ್ ಬೀನ್, ದೇ ವೋಂಟ್ ಬಿ, ದೇ ವಿಲ್ ನಾಟ್ ಹ್ಯಾವ್ ಬೀನ್ ಟ್ರಾವೆಲಿಂಗ್ ಫಾರ್ 2 hours. ನೋಡೋಣ, ಅದರಲ್ಲಿ 2 ಸೆಂಟೆನ್ಸಸ್ ನ ಕೊಟ್ಟಿರ್ತೀನಿ, ಏನ್ ವಾಕ್ಯಗಳು ಕೊಟ್ಟಿದ್ದೇವೆ ಅಂತ ನೋಡೋಣ. ಏನು ಉದಾಹರಣೆಗೆ ಬರುತ್ತೆ. ಶಿ ವಿಲ್ ನಾಟ್ ಹ್ಯಾವ್ ಬೀನ್ ಪ್ಲೇಯಿಂಗ್ ಫಾರ್ 1 hour. ಅವ್ರು 1 ಗಂಟೆಗಾಗಿ ಅವಳು ಆಟವಾಡುತ್ತಲೇ ಇರಲಿಲ್ಲ. ಅವಳು 1 ಗಂಟೆಯಿಂದ ಆಟವಾಡುತ್ತಲೇ ಇರಲಿಲ್ಲ. ಶಿ ವಿಲ್ ನಾಟ್ ಹ್ಯಾವ್ ಬೀನ್ ಪ್ಲೇಯಿಂಗ್ ಫಾರ್ 1 hour. ಸೊ ಒಂದೊಂದು ಉದಾಹರಣೆ ಪಾಸಿಟಿವ್, ನೆಗೆಟಿವ್, ಅದ ಕನ್ನಡ ಟ್ರಾನ್ಸ್ಲೇಷನ್ ನಾನು ಕೊಟ್ಟಿದ್ದೀನಿ. ನೀವು ಆ ಉದಾಹರಣೆನ ಬರ್ಕೊಳ್ಬಹುದು. ಅವಳು 1 ಗಂಟೆಯಿಂದ ಆಟವಾಡುತ್ತಲೇ ಇರಲಿಲ್ಲ. ಇಂಟರಾಗೇಟಿವ್ ಪ್ರಶ್ನೆ ರೀತಿಯಾಗಿತ್ತಂದ್ರೆ ಆ ಹೆಲ್ಪಿಂಗ್ ವರ್ಬ್ ಆಗೋದು ಮೊದಲೇ ಬಂದ್ಬಿಡತ್ತೆ. ವಿಲ್ ಅದಾದ್ಮೇಲೆ ಸಬ್ಜೆಕ್ಟ್ ಹ್ಯಾವ್ ಬೀನ್ ಪ್ಲೇಯಿಂಗ್ ಫಾರ್ 1 hour. ಅವಳು 1 ಗಂಟೆಯಿಂದ ಆಟವಾಡುತ್ತಲೇ ಇದ್ದಿರುತ್ತಾಳೆಯೇ. ಅವಳು 1 ಗಂಟೆಯಿಂದ ಆಟವಾಡುತ್ತಲೇ ಇದ್ದಿರುತ್ತಾಳೆಯೇ. ಈ ತರ ನಾವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡುವಾಗ ನಾವು ಅರ್ಥ ಮಾಡ್ಕೊಳ್ತೀವಿ. ವಿಲ್ ಶಿ ಹ್ಯಾವ್ ಬೀನ್ ಪ್ಲೇಯಿಂಗ್ ಫಾರ್ 1 hour. ನೆಗೆಟಿವ್ ಇಂಟರೋಗೇಟಿವ್ ಅಂದ್ರೆ ವಿಲ್ ಶಿ ನಾಟ್ ಹ್ಯಾವ್ ಬೀನ್ ಪ್ಲೇಯಿಂಗ್ ಫಾರ್ 1 hour. ಅವಳು 1 ಗಂಟೆಯಿಂದ ಆಟವಾಡುತ್ತಲೇ ಇರಲಿಲ್ಲವೇ. So what are the uses of this future perfect continuous tense? To show how long an action will continue in the future. ಭವಿಷ್ಯದಲ್ಲಿ ಕ್ರಿಯೆ ಎಷ್ಟು ಸಮಯ ಮುಂದುವರಿಯುತ್ತದೆ ಎಂಬುದನ್ನು ತೋರಿಸಲು ನಾವು ಈ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಬಳಸ್ತೀವಿ. ಟು ಟಾಕ್ ಅಬೌಟ್ ಎನ್ ಆಕ್ಷನ್ ದಟ್ ಸ್ಟಾರ್ಟ್ಸ್ ನೌ. ಈಗ ಒಂದು ಕೆಲಸವಾದದ್ದು ಶುರು ಆಗತ್ತೆ. ಅದು ಮಾತ್ರ ಅಲ್ಲದೆ
ಫ್ಯೂಚರ್ ಟೈಮ್ ತನಕ ಅದು ಮುಂದುವರಿಯುತ್ತೆ. ಈಗ ಪ್ರಾರಂಭವಾಗಿ ಭವಿಷ್ಯದ ಸಮಯದವರೆಗೆ ನಡೆಯುವ ಕ್ರಿಯೆಯನ್ನು ಹೇಳಲು ನಾವು ಇದನ್ನ ಉಪಯೋಗಿಸ್ತೀವಿ. ಸೊ ವಿ ಹ್ಯಾವ್ ಸೀನ್ ಮೀನಿಂಗ್, uses, sentence structure for positive, negative, interrogative in future perfect continuous tense. ನಿಮಿಷ. ಒಂದು ನಿಮಿಷ ಸ್ಕ್ರೀನ್ ಶೇರ್ ಮಾಡ್ಕೊಳ್ತೀನಿ. ಟ್ರಾವೆಲ್, ಇದನ್ನ ಹೇಗೆ ಹೇಳ್ತೀವಿ? ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ವಿಲ್ ಹ್ಯಾವ್ ಬೀನ್ ಟ್ರಾವೆಲಿಂಗ್ ಅಂತ ಹೇಳ್ತೀವಿ. ಫ್ಯೂಚರ್ ಟೆನ್ಸ್ ಅಂದ್ರೆ ವಿಲ್ ಹ್ಯಾವ್ ಬಾಟ್, ವಿಲ್ ಹ್ಯಾವ್ ಬಾಟ್ ಅಂತ ಹೇಳ್ತೀವಿ. ಸೊ ವರ್ಬ್ ಮಾತ್ರ ಕೊಟ್ಟಿರೋದು, ಅದನ್ನ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಹೇಗೆ ಹೇಳ್ತೀವಿ ಅದೇ ಪ್ರಶ್ನೆ. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಫಾರ್ ವರ್ಕ್ ವಿಲ್ ಹ್ಯಾವ್ ಬೀನ್ ವರ್ಕಿಂಗ್. ಎಕ್ಸಾಕ್ಟ್ಲಿ, ಸೂಪರ್ ಮಕ್ಕಳೇ, ಕರೆಕ್ಟ್ ಆಗಿ ಕಂಡಿದ್ದೀರಾ. ಫ್ಯೂಚರ್ ಪರ್ಫೆಕ್ಟ್ will have made, 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 will have made. ಐದನೇದು ಫ್ಯೂಚರ್ ಕಂಟಿನ್ಯೂಸ್ ವಿಲ್ ಬಿ ರೀಡಿಂಗ್. ಎಕ್ಸಾಕ್ಟ್ಲಿ, ಚಾಟ್ ಬಾಕ್ಸ್ ಅಲ್ಲಿ ಬೇಗ ಬೇಗ ಕೊಡ್ತಿದ್ದಾರೆ ಆನ್ಸರ್ನ. ಎಕ್ಸಾಕ್ಟ್ಲಿ, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಹೇಗೆ ಹೇಳ್ತೀವಿ? ವಿಲ್ ಬಿ ರೀಡಿಂಗ್, ಓದ್ತಾನೆ ಇರ್ತೀನಿ. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ವಿಲ್ ಹ್ಯಾವ್ ಬೀನ್ ವಾಷಿಂಗ್. ಆ ಹ್ಯಾವ್ ಬೀನ್ ಅನ್ನೋ ಹೆಲ್ಪಿಂಗ್ ವರ್ಬ್ಸ್ ನ ಜೊತೆಗೆ ಸೇರಿಸ್ಕೊಳ್ತೀವಿ. ವಿಲ್ ಹ್ಯಾವ್ ಬೀನ್ ವಾಷಿಂಗ್ ಆತರ ಹೇಳೋದು. ಫ್ಯೂಚರ್ ಪರ್ಫೆಕ್ಟ್ ಫಾರ್ ಫಿನಿಶ್, ಕೆನ್ ಯು ಟೆಲ್? ವಿಲ್ ಹ್ಯಾವ್ ಫಿನಿಶ್. ಎಕ್ಸಾಕ್ಟ್ಲಿ, ಆ ತರಾನೇ ಹೇಳೋದು, ಏನು ಯೋಚನೆ ಇಲ್ಲ, ಪರ್ಫೆಕ್ಟ್ ಆಗಿ ಹೇಳಿದೀರಾ. ಫ್ಲೈ, ವಿಲ್ ಬಿ ಫ್ಲೈಯಿಂಗ್, ವಿಲ್ ಬಿ ಫ್ಲೈಯಿಂಗ್. ಎರಡು ಪ್ರಶ್ನೆ ನೋಡೋಣ, ಎರಡು ಬಾಕ್ಸ್ ನೋಡೋಣ. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಫಾರ್ ದಿ ವರ್ಬ್ ವಾಚ್ will have been watching, will have been watching. For learn, future perfect tense will have been learning. ಹೌದಾ? will have been learning ಕರೆಕ್ಟಾ? ಒಬ್ರು ಚಾಟ್ ಬಾಕ್ಸ್ ಅಲ್ಲಿ ಹೇಳಿದ್ದಾರೆ, ಸರಿನಾ ಆನ್ಸರು? will have learnt, will have learnt ಅನ್ನೋದೇ ಸರಿ. ಆಲ್ ರೈಟ್, ಎನಿವೇ ಇಟ್ ಇಸ್ ಅ ಗುಡ್ ಟ್ರೈ. ಫ್ಯೂಚರ್ ಪರ್ಫೆಕ್ಟ್ ಫಾರ್ ವಿಸಿಟ್ will have visited, will have visited. ಕೊನೆ ಪದ do in future continuous, ಬರೀ ಫ್ಯೂಚರ್ ಕಂಟಿನ್ಯೂಸ್ will be doing, will be doing. So future continuous, future perfect continuous ಹೇಗೆ ಒಂದೊಂದು ಪದಗಳು ನಾವು ಉಪಯೋಗಿಸ್ತೀವಿ ಆ ಫಾರ್ಮ್ ಅಲ್ಲಿ ಅಂತ ನೋಡ್ಬಿಟ್ಟಿದ್ದೀವಿ. ಈಗ
ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ನೋಡೋಣ. ಈ ಸೆಟ್ ಆಫ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಹೇಗಿರುತ್ತೆ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಈ ಮೂರನ್ನು ಕವರ್ ಮಾಡೋ ತರ ನಾನು ಕೊಟ್ಟಿದ್ದೀನಿ ಪ್ರಶ್ನೆಗಳನ್ನ. ನೋಡೋಣ. ಸೊ ಹೀಗಾಗಿರೋ ಉತ್ತರಗಳನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬರೀತೀರಾ ಅಂತ. ಸಾರಿ. She dashed for the exam since morning. She has studied, has been studying, was studying, will have been studying. They dashed the city for 10 years. Have lived, have been living, lived, had been living. Present perfect continuous ಬರುತ್ತಾ, past perfect continuous tense ಬರುತ್ತಾ? ಮೂರನೇ ಪ್ರಶ್ನೆ. I dashed for my friend for an hour now. Am waiting, have waited, have been waiting, had been waiting. Now ಅನ್ನೋ ವರ್ಡ್ ಇದೆ. ಅಂದ್ರೆ ನಾವು ಅದನ್ನ ಏನಂತ ಹಿಂಟ್ ಆಗಿ ತಗೊಳ್ಬೇಕು? ಇನ್ನೂ ನಡೀತಿದ್ದೇನೆ ಅಂತಾನ, ನಡೀತಾ ಇದ್ದ, ನಡೀತಾನೇ ಇರತ್ತಾ? ನಾಲ್ಕನೇ ಪ್ರಶ್ನೆ. He dashed all night before the results were announced. Is working, has been working, had been working, will have been working. The children dashed outside before it started raining. Children have been playing, were playing, had been playing, will be playing. ಐದು ಪ್ರಶ್ನೆಗಳಾಗ್ಬಿಟ್ಟಿದೆ. ಆರನೇ ಪ್ರಶ್ನೆ. She dashed on the project for months before she quit the job. Has been working, was working, had been working, will have been working. ಅವಳು ಕೆಲಸ ಬಿಡೋಕ್ ಮುಂಚೆ ಈ ಪ್ರಾಜೆಕ್ಟ್ ನಲ್ಲಿ ಎಷ್ಟೋ ತಿಂಗಳಾಗಿ ಅವಳು ಕೆಲಸ ಮಾಡ್ತಾನೆ ಇದ್ದಳು. ಏಳನೇ ಪ್ರಶ್ನೆ. ಬೈ ನೆಕ್ಸ್ಟ್ ಮಂತ್ ಐ ಡ್ಯಾಶ್ ಅಟ್ ದ ಸ್ಕೂಲ್ ಫಾರ್ 5 years. ಮುಂದಿನ ತಿಂಗಳು ಒಳಗೆ ಈ ಸ್ಕೂಲ್ ನಲ್ಲಿ ಕೆಲಸ ಮಾಡಿ
ಕೆಲಸ ಮಾಡ್ತಾ 5 ವರ್ಷಗಳಾಗಿರತ್ತೆ. ವಿಲ್ ವರ್ಕ್, ವಿಲ್ ಬಿ ವರ್ಕಿಂಗ್, ವಿಲ್ ಹ್ಯಾವ್ ವರ್ಕ್, ವಿಲ್ ಹ್ಯಾವ್ ಬೀನ್ ವರ್ಕಿಂಗ್. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. 8ನೇ ಪ್ರಶ್ನೆ, ಬೈ ದ ಟೈಮ್ ಯು ಅರೈವ್ ವಿ ಡ್ಯಾಶ್ ಫಾರ್ 3 hours. ನೀನ್ ಬರೋಷ್ಟರಲ್ಲಿ ನಾವು 3 ಗಂಟೆಗಳಾಗಿ ನಾವು ಕಾಯ್ತಾ ಇದ್ದಿರ್ತೀವಿ. ವಿಲ್ ವೇಟ್, ವಿಲ್ ಬಿ ವೇಟಿಂಗ್, ವಿಲ್ ಹ್ಯಾವ್ ವೇಟೆಡ್, ವಿಲ್ ಹ್ಯಾವ್ ಬೀನ್ ವೇಟಿಂಗ್. ಇನ್ನು ಕಾಯ್ತಾನೆ ಇದೀವಿ. ಇದಕ್ಕೆ ಹೇಗೆ ಹೇಳೋದು? By 6 p.m. he dashed continuously since morning. By 6 p.m. 6 ಗಂಟೆ ಆಗೋಷ್ಟರಲ್ಲಿ ಅವನು ಕಂಟಿನ್ಯೂಸ್ ಆಗಿ ಬೆಳಗ್ಗೆಯಿಂದ ಓದ್ತಾನೆ ಇದ್ದಿರ್ತಾನೆ. ಅಂದ್ರೆ ಓದ್ತಾ ಇದ್ದಾನೆ, ಓದ್ತಾ ಇದ್ದನು. ಯಾವ್ದು ಸರಿ? has been studying, will have been studying, had been studying, or will be studying? ಕೊನೆಯ ಪ್ರಶ್ನೆ, ಬೈ ನೆಕ್ಸ್ಟ್ ಇಯರ್, ಮುಂದಿನ ವರ್ಷದೊಳಗೆ, they dash on this house for a ticket. have been working, will be working, will have been working, had been working. ಬರ್ದಾಯ್ತಾ? ಸೊ 10ನೇ ಪ್ರಶ್ನೆದ ಆನ್ಸರ್ ವಿಲ್ ಹ್ಯಾವ್ ಬೀನ್ ವರ್ಕಿಂಗ್. ಲಾಸ್ಟ್ ನಾನು ಆನ್ಸರ್ ಹೇಳ್ತೀನಿ. ಬೈ 6 p.m. he will have been studying continuously since morning. By the time you arrive, we dash for 3 hours. We will have been waiting. By next month, I will have been working at the school for 5 years. She dashed on the project for months before she quit the job. ಕೆಲಸ ಮಾಡ್ತಾನೆ ಇದ್ದಳು. She had been working on project for months before she quit the job. The children dash outside before it started raining. ಅಂದ್ರೆ ಒಂದು ಕೆಲಸವಾದದ್ದು ನಡ್ ಮುಗ್ದೋಗ್ಬಿಟ್ಟಿದೆ. ಆ ಕೆಲಸವಾದ ನಡೆದು ಮುಗ್ದೋ ತನಕ ಒಂದು ಕೆಲಸವಾದದ್ದು ನಡೀತಾನೆ ಇತ್ತು. The children had been playing. Subject had been verb plus ing. He dashed all night before the results were announced. He had been working. ಅವನು ಕೆಲಸ ಮಾಡ್ತಾನೆ ಇದ್ದ. ರಿಸಲ್ಟ್ಸ್ ಬರೋ ತನಕ ಅವನು ಕೆಲಸ ಮಾಡ್ತಾನೆ ಇದ್ದ ಇಡೀ ರಾತ್ರಿ. I dash for my friend for an hour now. ನಾನು ನನ್ನ ಗೆಳತಿಗೋಸ್ಕರ 1 hour ಆಗಿ ನಾನು ಕಾಯ್ತಾ ಇದ್ದೀನಿ. You started waiting for him or her and still waiting. So present perfect continuous tense. Have been waiting. C option is ಸರಿ. They dash in the city for 10 years. 10 ವರ್ಷಗಳಾಗಿ ಅವರು ಈ ಊರಲ್ಲೇ ವಾಸ ಮಾಡ್ತಿದ್ದಾರೆ. Have been living. She dashed for the exam since morning. ಅವಳು ಬೆಳಗ್ಗೆಯಿಂದ ಓದ್ತಾನೆ ಇದ್ದಾಳೆ. She has been studying. B option is ಸರಿ. ಓಕೆ, ಸೊ 10 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಅದು ಯಾವ್ದನ್ನ ಕವರ್ ಮಾಡಿದೆ? ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್. ಸೊ ಇವತ್ತಿನ ಕ್ಲಾಸ್ ಒಳಗೆ ನಾವು ಇವತ್ತಿನ ಕ್ಲಾಸಲ್ಲಿ ನಾವು ಟೆನ್ಸಸ್ ನ ಕಂಪ್ಲೀಟ್ ಮಾಡ್ಬಿಟ್ಟಿದೀವಿ. ಮುಂದೆ ಬರೋ ಕ್ಲಾಸ್ಗಳಲ್ಲಿ ಈ ಕಮ್ಯುನಿಕೇಶನ್, ಕಾನ್ವರ್ಸೇಷನ್ ಸಂಬಂಧಪಟ್ಟಿರೋ ಟಾಪಿಕ್ಗಳನ್ನ ನೋಡೋಣ. ಆಯ್ತಾ? ಸೊ ಏನೇ ಡೌಟ್ಸ್ ಇದ್ರೂ ಸರಿ ಟೆನ್ಸಸ್ ಬಗ್ಗೆ ನೀವು ನೋಟ್ ಡೌನ್ ಮಾಡ್ಕೊಂಡ್ಬಿಟ್ಟು ಮುಂದಿನ ಕ್ಲಾಸಲ್ಲಿ ಕೇಳ್ಬೋದು ಚಾಟ್ ಬಾಕ್ಸ್ ಅಲ್ಲಿ. ಆಯ್ತಾ ಮಕ್ಳೇ? ಸೊ ಇವತ್ತಿನ ಸೆಷನ್ ನಾನು ಇಲ್ಲೇ ಎಂಡ್ ಮಾಡ್ಕೊಳ್ತೀನಿ. ಮುಂದಿನ ವಾರ ಭೇಟಿ ಆಗೋಣ. ಜೈ ಹಿಂದ್, ಜೈ ಭಾರತ್, ಜೈ ವಿದ್ಯಾಶಕ್ತಿ.
ಥ್ಯಾಂಕ್ ಯು.